ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಈಗ ನೀವು ತುಮಕೂರಿಂದ ಬಂದು ನಮ್ಮ ದುರ್ಗಾ ಶಿವನ್ ಸರ್ ಒಂದು ಸೈಟ್ ತಗೊಂಡಿದ್ದೀರಾ. ಹೌದು ಸರ್. ನಿಮ್ಮ ಅಭಿಪ್ರಾಯ ಹೆಂಗಿತ್ತು? ನಿಮ್ಗೆ ನಮ್ಮ ಎಂಪ್ಲಾಯೀಸ್ ಎಲ್ಲ ಯಾವ ತರ ರೆಸ್ಪಾನ್ಸ್ ಮಾಡಿದ್ರು ಒಂಚೂರು ವಿವರವಾಗಿ ಹೇಳಿ. ಹೇಳ್ತೇನೆ ಸರ್. ಫಸ್ಟ್ ನಾನು ಯೂಟ್ಯೂಬಲ್ಲಿ ನೋಡಿದೆ. ಓಕೆ. ನೋಡಿ ಅದೇ ವೀಕಲ್ ಬರ್ಬೇಕು ಅನ್ಕೊಂಡೆ ಬರಕ್ಕಾಗಿಲ್ಲ. ಆಮೇಲೆ ಮತ್ತೆ ಟ್ರೈನ್ ಮಾಡ್ಕೊಂಡು ನಿಮ್ಮ ಇದನ್ನ ಹುಡುಕೊಂಡು ಮತ್ತೆ ನಿಮ್ಮ ಇವ್ರಿಗೆ ನಿಮ್ಮ ಸ್ಟಾಫಿಗೆ ಕೇಳಿದೆ, ಎಕ್ಸಿಕ್ಯೂಟಿವ್ ಅವರಿಗೆ ಫೋನ್ ಮಾಡಿ. ಅವ್ರು ಹೇಳಿದ್ರು ನಮ್ಮ ಆಫೀಸ್ ಇಂತಲ್ಲಿ ಇದೆ, ಫಸ್ಟ್ ಬಂದು ಸೈಟ್ ನೋಡ್ರಿ ಅಂದ್ರೆ. ಆಮೇಲೆ ಬಂದದಕ್ಕೆ ನಾವೆಲ್ಲಿ ಇಳ್ಕೋಬೇಕು ಏನು ಆ ಕಡೆ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದೆ. ಆಮೇಲೆ ಅವ್ರು ಏನು ಹೇಳಿದ್ರು, ನೆಲಮಂಗಲ ಬೈಪಾಸ್ಗೆ ನೀವು ಹತ್ರ ಆಗುತ್ತೆ, ನೀವು ಅಲ್ಲಿ ಇಳ್ಕೊಳ್ಳಿ ಅಂದರು. ಅಲ್ಲಿ ಇಳ್ಕೊಂಡು ಇವ್ರು ಕ್ಯಾಬ್ ತಗೊಂಡ್ಬಂದ್ರು, ತೋರಿಸಿ ಎಲ್ಲ ಇಷ್ಟ ಆಗಿ ಮತ್ತೆ ಮ್ಯಾನೇಜರ್ ಸರ್ ನೀವು ಭೇಟಿ ಆದ್ರಿ, ಎಲ್ಲ ಆಯ್ತು. ಅವತ್ತು ಬೆಳಿಗ್ಗೆನೆ 50,000 ಕೊಟ್ಟು ಟೋಕನ್ ಅಮೌಂಟ್ ಕೊಟ್ಟು ಇದು ಮಾಡ್ಕೊಂಡು ಊರಿಗೆ ಹೋಗೋದಿತ್ತು ನಾನು ಅರ್ಜೆಂಟ್ ಅಂತ. ಆಮೇಲೆ ಮತ್ತೆ ಅವರು ರಿಸಿಪ್ಟ್ ಕೂಡ ಇತ್ತು, ನನಗೆ ತುಮಕೂರಿಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಕೊಟ್ಟರು. ಹಂಗೆ ಯಾರು ಕೊಡ್ತಾರೆ ಸರ್? ನಮ್ಗೇನ ಇಲ್ಲಿ ಬಂದು ತಗೊಂಡು ಒಂಥರ ಫ್ಯಾಮಿಲಿ ಮೆಂಬರ್ ಹಂಗೆ. ಬೇರೆಯವರಾದ್ರೆ ದೊಡ್ಡ ಗರ್ವ ಮಾಡಿ ದಾಖಲಾತಿಗಳೆಲ್ಲ ಕರೆಕ್ಟ್ ಆಗಿ ಒದಗಿಸ್ಕೊಟ್ರೆ. ದಾಖಲಾತಿ ಏನ್ ಕೇಳಿದ್ವು ಪ್ರತಿ ಒಂದು A to Z ಕೊಟ್ಟಿದ್ದಾರೆ. ಸೇಲ್ ಡೀಡ್ ಆಗ್ಲಿ, ಮದರ್ ಡೀಡ್ ಆಗ್ಲಿ, ಆಮೇಲೆ ಇದು ಸೈಟ್ ರಿಲೀಸ್ ಆರ್ಡರ್ ಕಾಪಿ, ಸೈಟ್ ತೋರಿಸಿದ್ದು A to Z ನಮ್ಗೆಲ್ಲ ತೋರಿಸಿದ್ದಾರೆ. ಏನೂ ತೊಂದರೆ ಇಲ್ಲ. ಇನ್ನ ಮುಂದೆ ಆದ್ರೂ ಕೂಡ ಇದೇ ಇದ್ರಲ್ಲಿ ವರ್ಷ ಒಂದೊಂದ್ ಸೈಟ್ ತಗೊಂತೀವಿ. ಖಂಡಿತ ತಗೊಳ್ಳಿ ಮೇಡಮ್, ನಮ್ ಸಪೋರ್ಟ್ ನಿಮ್ಗೆ ಇರ್ತದೆ. ನೀವು ಯಾವತ್ತಾದ್ರೂ ಬನ್ನಿ ನಮ್ಮ ಸಂಸ್ಥೆಗೆ, ನಿಮ್ಗೆ ಆದಷ್ಟು ನಾವು ಕಮ್ಮಿ ಮಾಡಿ ನಿಮ್ಗೆ ಸೈಟ್ ಗಳನ್ನ ಕೊಡ್ತಾ ಇರ್ತೀವಿ. ನಮಗೆ ಕಮ್ಮಿ ಮಾಡಿ ಇದು ಮಾಡಿ ನೆಗೋಷಿಯಬಲ್ ಮಾಡಿದ್ದಕ್ಕೆ ತಗೊಳಕ್ ಆಗತ್ತೆ ಸರ್. ಇಲ್ಲದ್ರೆ ನಮಗೆ ತೊಂದರೆ ಆಗದ. ಹಂಗಾಗಿ ನಮ್ಗೆ ಅನುಕೂಲ ಆಗ್ತದೆ ಸರ್. ನಮ್ಗೆ ಏನು ತೊಂದರೆ ಇಲ್ಲ ಸರ್. ಖಂಡಿತ ಬನ್ನಿ. ಫ್ರೆಂಡಿಗಾಗ್ಲಿ ನಮ್ ಯಾರಿಗಾಗ್ಲಿ ನಾವು ಫಸ್ಟ್ ಹೇಳೋದೇ ದುರ್ಗಾಶ್ರೀಗೆ ಹೋಗಿ ಅಂತ ನಿಮ್ಮ ಅಡ್ರೆಸ್ ಕೊಡ್ತೀನಿ. ನಮ್ಮ ತಮ್ಮರಿಗೂ ಕೂಡ ಅಡ್ವೈಸ್ ಮಾಡೀನಿ. ಅವ್ರ ಅಡಿಕೆ ತೋಟದಲ್ಲಿ ದುಡ್ಡೆಲ್ಲಿ ಹೋಗುತ್ತೇನೋ ಅವ್ರು ಇನ್ವೆಸ್ಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಮ್ದು ಒಂದ್ ಸೈಟ್ ರಿಜಿಸ್ಟ್ರಿ ಬಂದಿತ್ತು, ನಾಗರಾಜ್ MS ಅಂತ. ಕೊಡ್ಸಿ. ಇನ್ನು ಯಾರ್ಯಾರು ಸೈಟ್ ತಗೊಂಡಿಲ್ವೋ ನಿಮ್ ಕಡೆಯವ್ರು ಇರೋರ್ಗೆ ಎಲ್ಲರಿಗೂ ಹೇಳಿ, ಇಂಥ ಕಡೆ ಒಳ್ಳೆ ಸೈಟ್ಸ್ ಇದೆ ಅಂತ ಕಳಿಸಿ ಅವ್ರಿಗೂ ಕೂಡ ಒಂದು ಸ್ವಂತ ಮನೆ, ಸ್ವಂತ ಸೈಟ್ ಅಂತ ಮಾಡಿಸ್ಕೊಡಿ. ಹೌದು ಸರ್. ಅವರು ನಿಮ್ ಬಾಸ್ ಆಗ್ಲಿ ಸರ್, ಅವರು ಚೂರು ಗರ್ವ ಇಲ್ಲ ಸರ್. ಒಂದ್ ಗಂಟೆಗಟ್ಲೆ ನಿಂತ್ಕೊಂಡು ಕಸ್ಟಮರ್ ಹತ್ರ ಮಾತಾಡಿ, ನಾವ್ ಅದೀವಿ, ನಿಮ್ದೇನ್ ಸಪೋರ್ಟ್ ಕೇಳ್ರಿ ಮಾಡ್ತೀವಿ, ನಿಮ್ದೇನ್ ಪ್ರಾಬ್ಲಮ್ ಇದ್ರೆ ಕೇಳ್ರಿ ಮಾಡ್ತೀವಿ ಅಂತ ಯಾರು ಹೇಳಲ್ಲ ಸರ್. ಯಾರೋ ತೋರಿಸ್ತಾರೆ, ಯಾರೋ ಮಾರ್ಕೆಟಿಂಗ್ ಯಾರೋ ಇರುತ್ತೆ. ಅದೇನೋ ಸರ್, ಇಲ್ಲಿ ಬಂದ್ರೆ ನಮ್ಗೆ ಒಂಥರ ತೋರ್ ಮನಿ ಬಂದಂಗ ಆಗ್ಬಿಡುತ್ತೆ. ಎಲ್ಲರೂ ಮಾತಾಡಿಸ್ತಾರೆ, ಎಲ್ಲರೂ ಪರಿಚಯ ಆಯ್ತು. ನಾವೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಟೈಪ್. ಈ ತರ ಬೇರೆ ಕಡೆ ಇರೋದು ಕಡಿಮೆ ಸರ್. ಅವರು ಒಬ್ರು ಮ್ಯಾನೇಜರ್ ಎಲ್ಲ ಇರ್ತಾರೆ, ಆಮೇಲೆ ಬಾಸ್ ಎಲ್ಲ ಇರ್ತಾರೆ, ರೆಸ್ಪಾನ್ಸ್ ಮಾಡಲ್ಲ. ಯಾರಾದ್ರೂ ನಾವು ಫೋನ್ ಮಾಡಿದ ತಕ್ಷಣ ರಿಸೆಪ್ಷನಿಸ್ಟ್ ಆಗ್ಲಿ, ನೀವು ಆಗ್ಲಿ, ಮಲ್ಲಿಕಾರ್ಜುನ್ ಆಗ್ಲಿ, ನಮ್ಗೆ ಯಾವ ತೊಂದರೆ ಇಲ್ದಂಗೆ ಇದುವರೆಗೂ ನಮ್ ಸೈಟ್ ಮಾಡ್ಕೊಟ್ರಿ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ನಮ್ಮ ಮೇಲೆ, ನಮ್ಮ ಸಂಸ್ಥೆ ಮೇಲೆ ಇರ್ಲಿ ಸರ್. ನೀವು ಎತ್ತರಕ್ಕೆ ಬೆಳೀರಿ ಸರ್. ಖಂಡಿತ ತಗೊಳ್ಳಿ, ನಿಮ್ಮ ಒರಿಜಿನಲ್ ಪತ್ರನ ತಗೊಳ್ಳಿ ಮೇಡಮ್. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನೀವು ಇನ್ನೂ ನಮ್ಮ ಹತ್ರ ಇಂಥ 10 ಸೈಟ್ಗಳು ತಗೊಳ್ಳಿ. ಓಕೆನಾ? ಧನ್ಯವಾದ.